ಓಕೆ, ಸೊ ಈಗ ನೀವು ತಮಿಳನ್ನು ಆಲ್ರೆಡಿ ನೋಡಿದ್ದೀರಿ, ನಿಮಗೆ ಗೊತ್ತಾಗಿದೆ ಈ ವಿಡಿಯೋ ನಾನು ಎದಕ್ಕೆ ಮಾಡ್ತಾ ಇದ್ದೀನಿ ಅಂತ. ನಾನು ಮಾಡಿರುವ ಮಿಸ್ಟೇಕ್ ಅನ್ನ ನೀವು ಮಾಡಬೇಡಿ ಅಷ್ಟೇ. ನಾನು ಒಂದು ಮೈಕ್ ಅನ್ನ ಬೈ ಮಾಡಿದ್ದೆ 1 ವರ್ಷದ ಹಿಂದೆ, ಗ್ರೀನ್ ಆರೋ ಕಂಪನಿಯ ಮೈಕು. ನೀವು ಇದನ್ನು ನೋಡಬಹುದು. ವೇಟ್, ಸೊ ಈ ಮೈಕು. ಸೊ ನೀವು ಕೂಡ ನಿಮ್ಮ ಕಾಂಟೆಂಟ್ ಜರ್ನಿಯನ್ನ ಸ್ಟಾರ್ಟ್ ಮಾಡಿದರೆ, ನೀವು ನಿಮ್ಮ ವಿಡಿಯೋ ಸಲುವಾಗಿ ಅದಕ್ಕೆ ನಿಮಗೆ ಒಂದು ಒಳ್ಳೆಯ ಮೈಕ್ ಬೇಕೆಂದ್ರೆ ನೀವು ಅದರಲ್ಲಿ ಈ ಮೈಕ್ ಅನ್ನು ನೋಡಿದರೆ ಪ್ಲೀಸ್ ಸ್ಟಾಪ್. ಯಾಕೆಂದ್ರೆ ನಾನು ಈ ಮೈಕ್ ಅನ್ನ 1 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೇನೆ. ಹೌದು, ಸೊ ನಂಗೆ ಇದರಲ್ಲಿ ಎಷ್ಟು ರಿಸಲ್ಟ್ ಸಿಕ್ಕಿದೆ, ಎಷ್ಟು ರಿಸಲ್ಟ್ ನಂಗೆ ಸಿಕ್ಕಿಲ್ಲ ಮೀನ್ಸ್ ಇದರ ಹಾನೆಸ್ಟ್ ರಿವ್ಯೂ ನಿಮಗೆ ಕೊಡ್ತೀನಿ, ಯಾಕೆ ನೀವು ಇದನ್ನು ಬೈ ಮಾಡಬಾರದು ಅಂತ. ಸೊ ಬನ್ನಿ ಫ್ರೆಂಡ್ಸ್, ವಿದೌಟ್ ವೇಸ್ಟಿಂಗ್ ಇನ್ ಟೈಮ್ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಅದಕ್ಕಿಂತ ಮುಂಚೆ ಹಾಯ್, ನಾನು ಮಹೇಶ್ ಫ್ರಮ್ ಮಿಸ್ಟರ್ ಚವಾಣ್ ಯೂಟ್ಯೂಬ್ ಚಾನಲ್. ನೀವಿನ್ನವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲೇವೆಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಇದನ್ನು ಬೈ ಮಾಡಿ ಆಲ್ಮೋಸ್ಟ್ 1 ಇಯರ್ ಆಯಿತು. ಮೊದಲು ನೀವು ಇದರ ಡಿಸೈನ್ ಅನ್ನ ನೋಡಿಕೊಳ್ಳಿ. ಈ ತರದ ಬಾಕ್ಸ್ ಇದೆ. ಇದನ್ನು ನಾವು ಓಪನ್ ಮಾಡಿದಾಗ ನಮಗೆ ಇಲ್ಲಿ 2 ಮೈಕ್ ಸಿಗುತ್ತದೆ ಮತ್ತು ಇನ್ನೊಂದು ಕನೆಕ್ಟರ್ ಸಿಗುತ್ತದೆ. ಮತ್ತು ಇದರ ಹಿಂದುಗಡೆ ಒಂದು ಟೈಪ್ ಸಿ ಚಾರ್ಜರ್ ಇದೆ. ಇಲ್ಲಿ ನಾವು ನಮ್ಮ ಚಾರ್ಜರ್ ಕನೆಕ್ಟ್ ಮಾಡಿ ಇದನ್ನು ಚಾರ್ಜ್ ಮಾಡಬಹುದು. ಸೊ ಇಷ್ಟೇ ಇದರ ಡಿಸೈನ್ ಇದೆ, ಸಿಂಪಲ್ ಇದೆ. ಸೊ ಈಗ ಇದರಲ್ಲಿ ಮೇನ್ ಪ್ರಾಬ್ಲಮ್ ಏನು ಬಂತಂದರೆ, ನಾನು ಸ್ಟಾರ್ಟಿಂಗ್ ಅಲ್ಲಿ ಇದನ್ನು ಯೂಸ್ ಮಾಡಿದಾಗ 2 ಮಂತ್ಸ್ ವರೆಗೂ ಇದರಲ್ಲಿ ಯಾವುದೇ ನನಗೆ ಇಶ್ಯೂ ಕಂಡಿಲ್ಲ. 2-3 ಮಂತ್ಸ್ ವರೆಗೂ ಚೆನ್ನಾಗಿ ರಿಸಲ್ಟ್ ಕೊಟ್ಟಿತ್ತು. ಯಾವುದೇ ನಾಯ್ಸ್ ಬರ್ತಿದ್ದಿಲ್ಲ, ಯಾವುದೇ ಹೊರಗಡೆ ಇರುವ ಆವಾಜು ಇದರಲ್ಲಿ ಬರ್ತಿದ್ದಿಲ್ಲ. ಸೊ ಸ್ಮೂತ್ಲಿ ಇದು ಕೆಲಸ ಮಾಡ್ತಿತ್ತು ಮತ್ತು ಆಡಿಯೋ ಕೂಡ ಇದರಲ್ಲಿ ಕ್ಲಿಯರ್ ಬರ್ತಿತ್ತು. ನಂತರ ಏನಾಯ್ತಂದ್ರೆ, ಇದನ್ನು ನಾನು ಯೂಸ್ ಮಾಡಿದಾಗ ನನ್ನ ವಿಡಿಯೋ ಒಳಗೆ ಆಲ್ಮೋಸ್ಟ್ 3 ಮಂತ್ಸ್ ಆಫ್ಟರು ಇದರ ಕನೆಕ್ಟರ್ ಸರಿಯಾಗಿ ಕೆಲಸ ಮಾಡ್ತಿದ್ದಿಲ್ಲ. ಅಂದ್ರೆ ಫೋನಲ್ಲಿ ಸರಿಯಾಗಿ ಇದು ಕನೆಕ್ಟ್ ಆಗ್ತಿದ್ದಿಲ್ಲ, ಇದೇ ಕನೆಕ್ಟರು. ಸೊ ಇದನ್ನು ಕನೆಕ್ಟ್ ಮಾಡಿದಾಗ ಇದು ಸರಿಯಾಗಿ ಕನೆಕ್ಟ್ ಆಗ್ತಿದ್ದಿಲ್ಲ. ನಂತರ ಏನಾಯ್ತಂದ್ರೆ, ಇದು ಕನೆಕ್ಟ್ ಆದ ನಂತರ ಇದರಲ್ಲಿ ಇರುವ ನಾಯ್ಸ್ ಕ್ಯಾನ್ಸಲೇಷನ್ ಆಲ್ಮೋಸ್ಟ್ ಕಮ್ಮಿ ಆಗಿತ್ತು, ತುಂಬಾನೇ ಕಮ್ಮಿ ಆಗಿತ್ತು. ನಾನು ವಿಡಿಯೋ ಮಾಡ್ತಿರುವಾಗ ತುಂಬಾನೇ ವಿಡಿಯೋದಲ್ಲಿ ನಾಯ್ಸ್ ಬರುತ್ತಿತ್ತು. ಮೈಕ್ ಹಚ್ಚಿದರೂ ಕೂಡ ಮತ್ತು ನಾನು ಮೈಕ್ಗೆ ಎಷ್ಟು ಕ್ಲೋಸ್ ಹಿಡಿದರೂ ಕೂಡ ಅದರಲ್ಲಿ ನಾಯ್ಸ್ ಬರ್ತಿತ್ತು. ಸೊ ಈ ತರದ ಇಶ್ಯೂ ಇದರಲ್ಲಿ ನನಗೆ ನೋಡೋಕೆ ಸಿಕ್ಕಿದೆ. ಮತ್ತು ಇನ್ನೊಂದೇನೆಂದರೆ, ಇದರಲ್ಲಿ ಸ್ವಲ್ಪ ಲೆವೆಲ್ಗಳಿದೆ. ಅದು ಏನಂದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಲೆವೆಲ್ ಅಂತ. ನಿಮಗೆ ಒಂದು ಈಗ ಎಕ್ಸಾಂಪಲ್ ತೋರಿಸುತ್ತೇನೆ. ನಾನು ಈಗ ಕನೆಕ್ಟರ್ನ ಈ ಫೋನ್ ಒಳಗೆ ಹಾಕುತ್ತೇನೆ. ಈ ತರ ಸಿಂಪಲ್ ಇಷ್ಟ ಹಾಕೋದಿರ್ತದೆ. ಸೊ ಈಗ ಇದನ್ನು ಹಾಕಿದಾಗ ಇಲ್ಲಿ ಒಂದು ರೆಡ್ ಲೈಟ್ ಬರುತ್ತದೆ. ಇಲ್ಲಿ ಕಿಲ್ಲಿ ಒಂದು ರೆಡ್ ಲೈಟ್ ಬರುತ್ತದೆ ಇಲ್ಲಿ. ಸೊ ಈಗ ಇದನ್ನು ನಾನು ಕನೆಕ್ಟ್ ಮಾಡಿದಾಗ ಇದರಲ್ಲಿ ರೆಡ್ ಲೈಟ್ ಬರ್ತಿರ್ಲಿಲ್ಲ. ಮೀನ್ಸ್ ಇದರಲ್ಲಿ ರೆಡ್ ಲೈಟು ಆಲ್ಮೋಸ್ಟ್ 5-10 ಮಿನಿಟ್ಸ್ ಆಫ್ಟರ್ ಬರ್ತಿತ್ತು. ಹೌದು, ಸೊ ಈ ತರದ ನನಗೆ ಇಶ್ಯೂ ಇದರಲ್ಲಿ ಸಿಕ್ಕಿತ್ತು. ನಂತರ ಈಗ ನಿಮ್ಮ ಹತ್ರ ಆಪಲ್ ಫೋನ್ ಇದೆ, ಅವರು ಒಂದು ಕನೆಕ್ಟರ್ ಕೂಡ ಕೊಡ್ತಾರೆ ಅದರ ಕೂಡ. ಸೊ ಈ ತರ ಒಂದು ಚಿಪ್ ಇರ್ತದೆ. ಸೊ ಇದರ ಹಿಂದೆ ಈ ತರ ಆಪಲ್ ಚಿಪ್ ಇರ್ತದೆ ಮತ್ತು ಇದರ ಹಿಂದ್ಗಡೆ ಟೈಪ್ ಸಿ ಪೋರ್ಟ್ನ ಕೇಬಲ್ ಇರ್ತದೆ. ಲೈಕ್ ನಾವು ಇದನ್ನು ಕನೆಕ್ಟ್ ಮಾಡಬಹುದು ಟೈಪ್ ಸಿ ಚಾರ್ಜರ್ ಇಂದ. ಸೊ ನಾವು ಆಪಲ್ ಅಲ್ಲಿ ಸಿಂಪಲಿ ಈ ತರ ಹಾಕಬೇಕು. ಈ ತರ ಇದು ಫಿಕ್ಸ್ ಆಗುತ್ತದೆ. ನಂತರ ನಾವು ಇದನ್ನು ಈ ತರ ಸೆಟ್ ಮಾಡಬೇಕು. ಸೊ ಆ ನಂತರ ಇದು ಕನೆಕ್ಟ್ ಆಗುತ್ತದೆ. ಲೈಕ್ ಈಗ ಕನೆಕ್ಟ್ ಆಗಿದೆ ನೋಡಿ, ನೀವು ನೋಡಬಹುದು ರೆಡ್ ಲೈಟ್ ಬ್ಲಿಂಕ್ ಆಗ್ತಾ ಇದೆ. ಸೊ ಈಗ ನಂತರ ಇದು ಕನೆಕ್ಟ್ ಆದಾಗ ನಾವು ಇದನ್ನು ಆನ್ ಮಾಡಬೇಕು. ಸೊ ಈಗ ಮೈಕ್ ಇದೆ. ಸೊ ಇಲ್ಲೊಂದು ಬಟನ್ ಇದೆ, ಇದರ ಇಲ್ಲಿ ಬಟನ್ ನೋಡಬಹುದು. ಸೊ ನಾವು ಇದನ್ನು ಪ್ರೆಸ್ ಮಾಡಬೇಕು ಒಂದು 2-3 ಸೆಕೆಂಡ್. ಸೊ ಓಕೆ, ನಂತರ ಇಲ್ಲಿ ಗ್ರೀನ್ ಲೈಟ್ ನಮಗೆ ಸಿಕ್ಕಿದೆ. ಮೀನ್ಸ್ ಈಗ ಇದು ಕನೆಕ್ಟ್ ಆಗಿದೆ. ಇದರಲ್ಲಿ ನಮಗೆ 3 ನಾಯ್ಸ್ ಕ್ಯಾನ್ಸಲೇಷನ್ ಲೆವೆಲ್ ನೋಡೋದಕ್ಕೆ ಸಿಗುತ್ತದೆ. ಅದನ್ನು ನಾವು ಹೇಗೆ ಆಕ್ಟಿವೇಟ್ ಮಾಡಬೇಕೆಂದ್ರೆ, ಇಲ್ಲಿ ಬಟನ್ ಇದೆ ಅಲ್ಲ, ಸೊ ಈ ಬಟನ್ ಅನ್ನ ಪ್ರೆಸ್ ಮಾಡಬೇಕು. ನಮಗೆ ಲೆವೆಲ್ 1 ಬೇಕೆಂದ್ರೆ ನಾವು ಇದನ್ನು 1 ಬಾರಿ ಕ್ಲಿಕ್ ಮಾಡಬೇಕು. ಈಗ ಲೆವೆಲ್ 1 ಆಕ್ಟಿವೇಟ್ ಆಗಿದೆ. ನಮಗೆ ಇನ್ನು ಲೆವೆಲ್ 2 ಬೇಕೆಂದ್ರೆ ಇದನ್ನು ನಾವು ಇನ್ನೊಂದು ಬಾರಿ ಕ್ಲಿಕ್ ಮಾಡಬೇಕು. ಲೆವೆಲ್ 2 ಆಕ್ಟಿವೇಟ್ ಆಗಿದೆ. ಇನ್ನೊಂದು ಬಾರಿ ಕ್ಲಿಕ್ ಮಾಡಿದರೆ 3 ಬಾರಿ ಬ್ಲಿಂಕ್ ಆಗುತ್ತದೆ. ಅಂದರೆ 3ನೇ ನಾಯ್ಸ್ ಕ್ಯಾನ್ಸಲೇಷನ್ ಲೆವೆಲ್ ಆಕ್ಟಿವೇಟ್ ಆಗಿದೆ. ಸೊ ಈಗ ಇದರಲ್ಲಿ 3 ಲೆವೆಲ್ ಇದ್ದರೂ ಕೂಡ ಇದರಲ್ಲಿ ನನ್ನ ಆಡಿಯೋದಲ್ಲಿ ನಾಯ್ಸು ಸ್ಟಿಲ್ ಬರ್ತಾ ಇತ್ತು. ಹೌದು, 3 ಲೆವೆಲ್ ನಾನು ಆಕ್ಟಿವೇಟ್ ಮಾಡಿದರೂ ಕೂಡ ನನ್ನ ವಿಡಿಯೋದಲ್ಲಿ ನನಗೆ ನಾಯ್ಸು ನೋಡೋಕೆ ಸಿಗ್ತಾ ಇತ್ತು. ಯಾವುದೇ ಡಿಫ್ರೆನ್ಸ್ ಇರಲಿಲ್ಲ. ನಾಯ್ಸ್ ಅದೇ ನಾಯ್ಸು ನನಗೆ ಲೆವೆಲ್ 1, ಲೆವೆಲ್ 2 ಮತ್ತು ಲೆವೆಲ್ 3 ಅಲ್ಲಿ ಅದೇ ನಾಯ್ಸ್, ಸೇಮ್ ನಾಯ್ಸ್ ನನಗೆ ನೋಡೋಕೆ ಸಿಗೋದಿತ್ತು. ಸೊ ಈ ತರದ ನಾನು ಪ್ರಾಬ್ಲಮ್ ಅನ್ನ ಫೇಸ್ ಮಾಡಿದ್ದೇನೆ. ಸೊ ನೀವು ಇದನ್ನು ಫೇಸ್ ಮಾಡಬೇಡಿ. ಅದಕ್ಕೆ ನೀವು ದಯವಿಟ್ಟು ಈ ಮೈಕ್ ಅನ್ನ ಪರ್ಚೇಸ್ ಮಾಡಬೇಡಿ. ಈಗ ನಿಮಗೆ ಒಂದು ರಿಯಲ್ ಎಕ್ಸಾಂಪಲ್ ತೋರಿಸುತ್ತೇನೆ. ಈಗ ನೀವು ಕೇಳ್ತಾ ಇರುವ ಆಡಿಯೋ ನನ್ನ ಫೋನಿಂದಲೇ ರೆಕಾರ್ಡ್ ಆಗಿದೆ. ನನ್ನ ಫೋನಲ್ಲಿ ಇರುವ ಮೈಕ್ ಇದನ್ನು ರೆಕಾರ್ಡ್ ಮಾಡ್ತಾ ಇದೆ. ಈಗ ನನ್ನ ಕೈಯಲ್ಲಿ ಒಂದು ಕನೆಕ್ಟರ್ ಇದೆ ಮತ್ತು ಇನ್ನೊಂದು ಮೈಕ್ ಇದೆ. ಸೊ ನಾನು ಇದೇ ಮೈಕ್ ಮತ್ತು ಇದೇ ಕನೆಕ್ಟರ್ ಅನ್ನ ನನ್ನ ಫೋನಲ್ಲಿ ಆಡ್ ಮಾಡುತ್ತೇನೆ. ನಂತರ ನೀವು ಕೇಳಿ ಈ ಮೈಕ್ ಇಂದ ಯಾವ ತರ ಆವಾಜ್ ಬರ್ತದೆ ಅಂತ, ಯಾವ ತರ ಬರ್ತದೆ ವಾಯ್ಸ್ ಅಂತ. ಸೊ ಈಗ ಇದನ್ನು ಸಿಂಪ್ಲಿ ನಾವು ಕನೆಕ್ಟ್ ಮಾಡೋಣ ಈ ತರ. ಸೊ ಈಗ ನೀವು ಕೇಳಬಹುದು, ಈಗ ಆಡಿಯೋ ಬರ್ತಿರೋದು ಇದೇ ಮೈಕಿಂದ. ಈಗ ನಾವು ಇದರ ನಾಯ್ಸ್ ಕ್ಯಾನ್ಸಲೇಷನ್ ಲೆವೆಲ್ ಅನ್ನು ಸ್ಟಾರ್ಟ್ ಮಾಡೋಣ. ಸೊ ಈಗ ಇದು ನೀವು ಕೇಳ್ತಾ ಇರೋದು ಸಿಂಪಲ್. ಈಗ ನಾವು ಸಿಂಪ್ಲಿ ಇದರಲ್ಲಿ ಯಾವುದೇ ಲೆವೆಲ್ ಈಗ ಬಂದಿಲ್ಲ. ಈಗ ನಾವು ಲೆವೆಲ್ 1 ಅನ್ನು ಸ್ಟಾರ್ಟ್ ಮಾಡೋಣ. ಓಕೆ, 1 ಬಾರಿ ಬ್ಲಿಂಕ್ ಆಗಿದೆ. ಈಗ ನೀವು ಕೇಳ್ತಾ ಇರೋದು ಲೆವೆಲ್ 1 ನಾಯ್ಸ್ ಕ್ಯಾನ್ಸಲೇಷನ್ ಅಂತ.
ಮತ್ತು ಈಗ ನಾವು 2 ಮಾಡೋಣ, ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ 2. ಸೊ 2 ಬಾರಿ ಬ್ಲಿಂಕ್ ಆಗಿದೆಯಲ್ಲ, ಸೊ ಈಗ ನಾಯ್ಸ್ ಕ್ಯಾನ್ಸಲೇಷನ್ 2 ಆಕ್ಟಿವೇಟ್ ಆಗಿದೆ. ಈಗ ನೀವು ಕೇಳ್ತಾ ಇರೋದು ನಾಯ್ಸ್ ಕ್ಯಾನ್ಸಲೇಷನ್ ಲೆವೆಲ್ 2. ಈಗ ನಾವು ಇದನ್ನು 3 ಮಾಡೋಣ. ಸೊ 3 ಬಾರಿ ಬ್ಲಿಂಕ್ ಆಗಿದೆ. ಓಕೆ, ಲೆವೆಲ್ 3 ಆಕ್ಟಿವೇಟ್ ಆಗಿದೆ. ಇದು ಇದರ ಹೈಯೆಸ್ಟ್. ಸೊ ನೀವು ಕೇಳ್ತಾ ಇರೋದು ಲೆವೆಲ್ 3 ಇಂದ. ಈಗ ನೀವು ಯಾವ ತರ ಆಡಿಯೋವನ್ನ ಈಗ ಕೇಳ್ತಾ ಇದ್ದೀರಿ ಅದೇ ಇದರ ರಿಯಲ್ ರೆಕಾರ್ಡಿಂಗ್ ಇದೆ. ಮೀನ್ಸ್ ಇದು ಈ ಮೈಕ್ ಇಂದ ಈ ತರ ಆವಾಜು ಬರುತ್ತದೆ. ನೀವು ಕೇಳಬಹುದು ಯಾವ ತರ ಈಗ ನಿಮಗೆ ಬರ್ತಾ ಇದೆ ಅಂತ. ಸ್ವಲ್ಪ ವಾಯ್ಸು ಈಕೋ ತರ ಬರುತ್ತದೆ ಸೌಂಡು, ಮತ್ತು ಹೊರಗಡೆ ಇರುವ ನಾಯ್ಸ್ ಕ್ಯಾನ್ಸಲ್ ಮಾಡಲ್ಲ. ಈಗ ಇಲ್ಲಿ ಸಾಕಷ್ಟು ಗಾಡಿಗಳು ಬರ್ತಾ ಇದೆ, ಆದ್ರೂ ಕೂಡ ಇದು ಕ್ಯಾನ್ಸಲ್ ಮಾಡ್ತಾ ಇಲ್ಲ ನಾಯ್ಸ್ಗೆ. ಸೊ ಈ ತರದ ಇಶ್ಯೂವನ್ನ ನೀವು ಫೇಸ್ ಮಾಡ್ತೀರಿ ಮುಂದೆ ಈ ಮೈಕ್ ಅನ್ನ ನೀವು ಬೈ ಮಾಡಿದ್ರೆ. ಸೊ ನನ್ನ ಅಕಾರ್ಡಿಂಗು ನೀವು ಈ ಮೈಕ್ ಅನ್ನ ಬೈ ಮಾಡಬೇಡಿ. ಸೊ ಇದರ ಪ್ರೈಸಿಂಗ್ ನಾನು ಹೇಳ್ತೇನೆ ಎಂಡ್ ಒಳಗೆ. ಸೊ ನಾನು ಇದನ್ನು ಬೈ ಮಾಡಿದಾಗ ನಾನು ತುಂಬಾನೇ ಎಕ್ಸ್ಪೆಕ್ಟೇಷನ್ ಇದೆ ಈ ಮೈಕು ಚೆನ್ನಾಗಿದೆ ಅಂತ, ಆಮೇಲೆ ವಿಡಿಯೋ ಚೆನ್ನಾಗಿ ರೆಕಾರ್ಡ್ ಆಗುತ್ತಿದೆ ಅಂತ. ಆದ್ರೆ ನಂಗೆ ನನ್ನ ಎಕ್ಸ್ಪೆಕ್ಟೇಷನ್ ಇರುವಷ್ಟು ನಂಗೆ ಇದು ರಿಸಲ್ಟ್ ಕೊಟ್ಟಿಲ್ಲ. ಸೊ ನೀವು ಕೂಡ ಇದನ್ನು ಬೈ ಮಾಡಬೇಡಿ. ಇಫ್ ನಿಮಗೆ ಚೆನ್ನಾಗಿರುವ ಮೈಕ್ ಬೇಕೆಂದ್ರೆ ನೀವು DJI ಮೈಕ್ ಅನ್ನ ಟ್ರೈ ಮಾಡಬಹುದು. ಅದರ್ವೈಸ್ ಬೋಯಾ ಮೈಕ್ ಎಲ್ಲಕ್ಕಿಂತ ಬೆಸ್ಟ್ ಮೈಕ್ ಬೋಯಾ. ಹೌದು, ಬೋಯಾಗಿಂತ ಒಳ್ಳೆ ಮೈಕ್ ನಿಮಗೆ ಬಜೆಟ್ ಅಲ್ಲಿ ಎಲ್ಲಿಗೆ ಸಿಗೋದಿಲ್ಲ. ಅದರ ನಾಯ್ಸ್ ಕ್ಯಾನ್ಸಲೇಷನ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಇದೆ. ಹೌದು, ನೆಕ್ಸ್ಟ್ ಲೆವೆಲ್ ಇದೆ ಅದರ ನಾಯ್ಸ್ ಕ್ಯಾನ್ಸಲೇಷನ್ ಲೆವೆಲ್. ಸೊ ನೀವು ಅದನ್ನು ಆ ಕಡೆ ಹೋಗಬಹುದು ನಿಮ್ಮ ಬಜೆಟ್ ಕಡಿಮೆ ಇದ್ದರೆ. ಸೊ ಇದನ್ನು ನೀವು ಬೈ ಮಾಡಬೇಡಿ. ಸೊ ಇದು ಜಸ್ಟ್ ಶೋ ಆಫ್ ಸಲುವಾಗಿ ಅಂತ ನಾನು ಹೇಳ್ತೇನೆ. ಇದರಲ್ಲಿ ನಿಮಗೆ ಯಾವುದೇ ಬೆನಿಫಿಟ್ ನಿಮಗೆ ಸಿಗಲ್ಲ. ಸುಮ್ಮನೆ ಇದರಲ್ಲಿ ಮನಿ ವೇಸ್ಟ್ ಅಂತ ನಾನು ಹೇಳ್ತೇನೆ. ಸೊ ಈಗ ನಾನು ಇದನ್ನು ಡಿಸ್ಕೌಂಟ್ ಮಾಡುತ್ತೇನೆ. ಓಕೆ, ಸೊ ಈಗ ಡಿಸ್ಕೌಂಟ್ ಆಗಿದೆ. ಈಗ ಬರ್ತಾ ಇರೋದು ಆಡಿಯೋ ನನ್ನ ಒರಿಜಿನಲ್ ಫೋನ್ ಇಂದ. ಸೊ ಹೋಪ್ ನಿಮಗೆ ಈ ವಿಡಿಯೋ ಅಂಡರ್ಸ್ಟ್ಯಾಂಡ್ ಆಗಿರಬಹುದು ನಾನು ಏನು ಹೇಳ್ತಾ ಇದ್ದೇನೆ ಅಂತ. ಸೊ ಮೈಕು ಅಷ್ಟೇನು ಚೆನ್ನಾಗಿಲ್ಲ, ಅಷ್ಟೇನು ಇದು ರಿಸಲ್ಟ್ ಕೊಡಲ್ಲ. ಸೊ ಈಗ ಇದರ ಪ್ರೈಸಿಂಗ್ ಬಗ್ಗೆ ಮಾತನಾಡಿದರೆ ಇದು ನನಗೆ 2400 ರೂಪಾಯಿಯಲ್ಲಿ ಸಿಕ್ಕಿತ್ತು. ಹೌದು, ಸೊ ನೀವು ಬೋಯಾ ಮೈಕನ್ನು ಪರ್ಚೇಸ್ ಮಾಡಿದರೆ ಅದು ನಿಮಗೆ ಕೇವಲ 800 ರೂಪಾಯಿ ಒಳಗೆ ಸಿಗುತ್ತದೆ. ಈಗ ನೀವು ಕಂಪೇರ್ ಮಾಡಿ ಪ್ರೈಸು ಮತ್ತು ಇದರ ಆಡಿಯೋ ಕ್ವಾಲಿಟಿ. ಬೋಯಾ ಮೈಕು ಒನ್ ಆಫ್ ದಿ ಬೆಸ್ಟ್ ಮೈಕ್. ಹೌದು, ಫಾರ್ ಬಿಗಿನರ್ಸು. ಸೊ ನೀವು ಆ ಕಡೆ ಹೋಗಬಹುದು. ಸುಮ್ಮನೆ ನೀವು 2,000 ಈ ಥರದ ಮೈಕ್ಗಳಿಗೆ ವೇಸ್ಟ್ ಮಾಡಬೇಡಿ. ಇಫ್ ನಿಮ್ಮ ಹತ್ತಿರ ಬಜೆಟ್ ಇದ್ದರೆ 2-3 ಸಾವಿರ ನೀವು ಬೇರೆ ಕಂಪನಿಯ ಮೈಕನ್ನು ಟ್ರೈ ಮಾಡಬಹುದು. ಇಫ್ ನಿಮಗೆ ಅದರ ಮೇಲೆ ವಿಡಿಯೋ ಬೇಕೆಂದರೆ ನೀವು ನನಗೆ ಕಾಮೆಂಟಲ್ಲಿ ಹೇಳಿಕೊಡಿ, ನಾನು ಅದರ ಮೇಲೆ ಡೆಫಿನೆಟ್ಲಿ ವಿಡಿಯೋವನ್ನು ಮಾಡ್ತೇನೆ. ಯಾವ ಮೈಕು ನಿಮಗೆ ಬೆಸ್ಟ್ ಇರ್ತದೆ ಅಂತ ಕಾಂಟ್ಯಾಕ್ಟ್ ಕ್ರಿಯೇಷನ್ ಸಲುವಾಗಿ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿರಬಹುದು. ಇಷ್ಟವಾಗಿದ್ರೆ ಈ ವಿಡಿಯೋವನ್ನು ಒಂದು ಲೈಕ್ ಮಾಡಿಕೊಂಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಇದೇ ತರಹದ ವಿಡಿಯೋಗಳನ್ನು ಹಾಕ್ತಾ ಇರುತ್ತೇವೆ.